ಎಲ್ಲರಿಗೂ ನಮಸ್ಕಾರ. ಇವತ್ತು ಅಡೆ ದೋಸೆ ಮಾಡುವ ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: 2 ಕಪ್ಪು ಕಡಲೆಬೇಳೆ, 1 ಕಪ್ಪು ಹೆಸರುಬೇಳೆ, 1 ಕಪ್ಪು ಅಕ್ಕಿ, ಅರ್ಧ ಕಪ್ಪು ಉದ್ದಿನ ಬೇಳೆ. ಇದನ್ನು ಎಲ್ಲನೂ ಒಂದು ಪಾತ್ರೆಯಲ್ಲಿ ಹಾಕಿ ನೆನೆ ಹಾಕ್ಬಿಡಬೇಕು. ಅದನ್ನು ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಅದನ್ನು ಮಿಕ್ಸಿಲಿ ಆಡಿಸ್ಕೋಬೇಕು. ಅದಾದ ನಂತರ ಸಬ್ಬಕ್ಕಿ ಸೊಪ್ಪು 1 ಕಟ್ಟು ಸ್ಮಾಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ, 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇದನ್ನು ರುಬ್ಬಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಮಾಡಿ ಒಂದು ಅರ್ಧ ಗಂಟೆ ನಂತರ ಇದನ್ನು ದೋಸೆ ಹಾಕ್ಕೊಳ್ಳೋದು. ಇದು ನೆನೆ ಹಾಕಿದ್ದನ್ನು ಬೆಳಗ್ಗೆ ಮಿಕ್ಸ್ ಮಾಡಿ, ಇದೇನು ಫರ್ಮೆಂಟ್ ಮಾಡೋದಕ್ಕೆ ಬಿಡೋ ಅಂಥದ್ದೇನಿಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಅಡೆ ದೋಸೆನ ಮಾಡ್ಕೋಬೋದು. ಭಾಳ ರುಚಿಕರವಾದ ಪ್ರೋಟೀನ್ ರಿಚ್ ಅಡೆ ದೋಸೆನ ಮಾಡುವ ವಿಧಾನವನ್ನು ತೋರಿಸ್ತೀನಿ ನೋಡಿ. ಈಗ ಈ ಕನ್ಸಿಸ್ಟೆನ್ಸಿ ಇರಲಿ. ದೋಸೆ ಹಿಟ್ಟು ಆಡಿಸ್ತೀವಲ್ಲ ಆ ಥರ ಕನ್ಸಿಸ್ಟೆನ್ಸಿ ಇರಲಿ. ಇದಕ್ಕೆ ಮೊದಲೇ ತಿಳಿಸ್ದಂಗೆ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಕೂಡ ಹಾಕಿದ್ದೀನಿ. ಸೊ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ. ಆಮೇಲೆ ದೋಸೆ ಹಾಕೋಕ್ಕೂ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಈ ಥರ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಈರುಳ್ಳಿ ಸಣ್ಣದಾಗಿ ಹಚ್ಚಿರ್ತೀವಿ, ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೆಂಚು ಕಾದಿದೆ. ಈಗ ಒಂದನ್ನು ಹಾಕಿ ತೋರಿಸ್ತೀನಿ. ಕನ್ಸಿಸ್ಟೆನ್ಸಿ ಹೇಳಿದ್ನಲ್ಲ, ಈ ರೀತಿ ಇರಲಿ. ತೆಳ್ಳಗೆ ಹಾಕಿ ಚೆನ್ನಾಗಿ ಬರುತ್ತೆ, ಕೆಂಪಗೆ ರುಚಿಯಾಗಿರುತ್ತೆ ಇದು. ಬೇಳೆ ಎಲ್ಲ ಹಾಕಿರೋದ್ರಿಂದ ತುಂಬ ನ್ಯೂಟ್ರಿಷಿಯಸ್ ಆಗಿರುತ್ತೆ ಇದು. ಮತ್ತು ಇದ್ರ ಜೊತೆ ಕಾಯಿ ಚಟ್ನಿ ಚೆನ್ನಾಗಿ ಹೋಗುತ್ತೆ ಕಾಂಬಿನೇಷನ್ನು. ತೆಂಗಿನಕಾಯಿ, ಹುರ್ಗಡ್ಲೆ, ಅದಕ್ಕೇ ಒಂಚೂರು ಹಸಿಮೆಣಸಿನ್ಕಾಯಿ, ಒಂದೇ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಅದನ್ನು ಹುರ್ಕೊಂಡು ಕಾಯಿ ತುರಿ, ಉಪ್ಪು ಹಾಕಿ ಅದಕ್ಕೆ ಹುಣಸೆಹಣ್ಣು ಬದಲು ನಿಂಬೆ ರಸ, ಒಂದು ನಿಂಬೆಹಣ್ಣು ಹಿಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಾಡಿ ಭಾಳ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ನು ತೆಂಗಿನಕಾಯಿ ಚಟ್ನಿ. ಒಂದು ಹಾಕಿ ತೋರಿಸ್ತೀನಿ. ಅಕ್ಕಿ ದೋಸೆಗಿಂತ ಸ್ವಲ್ಪ ಬೇಗ ಟೈಮ್ ತೊಗೊಳುತ್ತೆ, ಯಾಕೆಂದರೆ ಬೇಳೆ ಆದ್ದರಿಂದ. ಸ್ವಲ್ಪ ಬೇಯಬೇಕಿದು. ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಿರುವಾಕ್ಬಿಟ್ಟು ಬೇಯಿಸ್ಬಿಡಿ. ನೋಡಿ, ಭಾಳ ಚೆನ್ನಾಗಿ ಬಂದಿದೆ, ಭಾಳ ಚೆನ್ನಾಗಿರುತ್ತೆ ಇದು. ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ.